ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ದೇಶಾದ್ಯಂತ ನಾವು ಬೀದಿ ನಾಯಿ ದಾಳಿ ಪ್ರಕರಣ, ಇತ್ತೀಚೆಗೆ ಸಾಕು ನಾಯಿನೂ ಕೂಡ ದಾಳಿ ಮಾಡ್ತಾ ಇದೆ. ಇಂಥ ಪ್ರಕರಣಗಳನ್ನ ಪ್ರತಿದಿನ ನೋಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕೋರ್ಟ್ ಕೂಡ ಈ ಬಗ್ಗೆ ಮಧ್ಯಪ್ರವೇಶ ಮಾಡಿ ಕೆಲವೊಂದು ಗೈಡೆನ್ಸ್ ಅನ್ನ ಕೊಟ್ಟಿದೆ. ಅದಾಗಿಯೂ ಸಂಬಂಧಪಟ್ಟಂತ ಇಲಾಖೆಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಹಾಗಾಗಿ ದಾರಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರು, ನಾಯಿಗಳು ಬಂದು ಅಟ್ಯಾಕ್ ಮಾಡ್ತಾ ಇವೆ, ಅಥವಾ ಬೈಕಲ್ಲಿ ಹೋಗ್ತಾ ಇದ್ರು, ನಾಯಿಗಳು ಬಂದು ಅಟ್ಯಾಕ್ ಮಾಡ್ತಾ ಇವೆ. ಈ ರೀತಿ ನಾಯಿ ಅಟ್ಯಾಕ್ ಮಾಡಿದಾಗ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ ಸಮಸ್ಯೆಗಳು ಏನಾಗುತ್ತೆ? ಅದಕ್ಕೊಂದು ಉದಾಹರಣೆ ಮುಂಬೈನಲ್ಲಿ ನಡೆದಿದೆ. 6 ತಿಂಗಳ ಹಿಂದೆ 4ನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥ 9 ವರ್ಷದ ಹುಡುಗಿ ಕಶಿಶ್ ಸಹಾನಿಯ ಸ್ಟೋರಿ ಇದು. 6 ತಿಂಗಳ ಹಿಂದೆ ಆಕೆ ಅಜ್ಜ ಜೊತೆಗೆ ತನ್ನ ಪಾಡಿಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಬೀದಿ ನಾಯಿ ಬಂದು ಆಕೆ ಮೇಲೆ ಅಟ್ಯಾಕ್ ಅನ್ನ ಮಾಡಿರುತ್ತೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಸಣ್ಣ ಮಕ್ಕಳ ಮೇಲೆ ನಾಯಿಗಳು ಅಟ್ಯಾಕ್ ಮಾಡುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. 6 ತಿಂಗಳ ಹಿಂದೆ ಈ ಘಟನೆ ನಡೆದಿರೋದು. ಆಕೆನ ಇಮಿಡಿಯೇಟ್ ಆಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಲೂ ಕರ್ಕೊಂಡು ಹೋಗಿದ್ರು. ಮಕ್ಕಳು ಅಂದಮೇಲೆ ಸಹಜ, ಇಂಜೆಕ್ಷನ್, ಚುಚ್ಚುಮದ್ದು, ಆ ಸೂಜಿ ನೋಡಿದ್ರೇ ಹೆದರ್ಕೊಂಡ್ಬಿಡ್ತಾರೆ. ಬಟ್ ಟ್ರೀಟ್ಮೆಂಟ್, ಆ ಪ್ರೋಸೆಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಆ ವ್ಯಾಕ್ಸಿನೇಷನ್ ಚಾರ್ಟ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ರೇಬೀಸ್ ವ್ಯಾಕ್ಸಿನೇಷನ್ ಚಾರ್ಟ್. ಮಗು ಹೆದರ್ಕೊಳ್ತು, ನನಗಂತೂ ಇಂಜೆಕ್ಷನ್ ಬೇಡವೇ ಬೇಡ ಅಂತ ಹಠ ಹಿಡಿದು ಕುತ್ಕೊಳ್ತು ಅಂದ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸು ಆ ಟೈಮ್ನಲ್ಲಿ ಆಸ್ಪತ್ರೆಯಿಂದ ಸೀದಾ ಮನೆ ಕರ್ಕೊಂಬಂದ್ಬಿಡ್ತಾರೆ. ನೋಡೋಣ ಮುಂದೆ ಟ್ರೀಟ್ಮೆಂಟ್ ಕೊಡ್ಸೋಣ ಅಂಥೇಳಿ. ದಿನದಿಂದ ದಿನಕ್ಕೆ ಆಕೆ ರಿಕವರ್ ಆಗ್ತಾ ಹೋಗ್ತಾಳೆ, ಏನೂ ಸಮಸ್ಯೆ ಆಗಲ್ಲ. ಫ್ಯಾಮಿಲಿ ಮೆಂಬರ್ಸು ಸುಮ್ಮನಾಗ್ತಾರೆ. ಮತ್ತೆ ಹಾಸ್ಪಿಟಲ್ಗೆ ಆಕೆ ಕರ್ಕೊಂಡು ಹೋಗಿ ಮತ್ತೆ ಹೆಲ್ತ್ ಚೆಕಪ್ ಅಥವಾ ಫಾಲೋ ಅಪ್ ಎಲ್ಲ ಮಾಡ್ಸಕ್ಕೆ ಹೋಗಲ್ಲ. ಸೊ ಇತ್ತೀಚೆಗೆ ಆಕೆಯ ಆರೋಗ್ಯ ತೀರಾ ಹದಗೆಡುತ್ತೆ. ಎಲ್ಲಿ ತನಕ ಅಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ, ಕಸ್ತೂರ್ಬಾ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟರೂ ಏನೂ ಪ್ರಯೋಜನ ಆಗಲ್ಲ. ಕ್ರಿಟಿಕಲ್ ಕಂಡೀಷನ್ ಆಗ್ತಾಳೆ. ಮೊನ್ನೆ ಆಕೆ ಮೃತಪಟ್ಟಿದ್ದಾಳೆ. ಸೊ ಆಕೆ ಮೃತಪಟ್ಟ ಮೇಲೆ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ಆಕೆ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಸುತ್ತಮುತ್ತಲು ಅಂದರೆ ಆಕೆಯ ಕಾಂಟ್ಯಾಕ್ಟಲ್ಲಿ 6 ತಿಂಗಳಿಂದ ಯಾರೆಲ್ಲ ಬಂದಿದ್ದಾರೆ ಅವ್ರನ್ನೆಲ್ಲ ವೈದ್ಯಕೀಯ ಪರೀಕ್ಷೆಗೆ ಈಗ ಒಳಪಡಿಸ್ತಾ ಇದ್ದಾರೆ. ರೇಬೀಸ್ ವ್ಯಾಕ್ಸಿನೇಷನ್, ಈ ಹಿಂದೆ 14 ಚುಚ್ಚುಮದ್ದುಗಳನ್ನು ಪಡ್ಕೊಳ್ಬೇಕು ಅಂತಿತ್ತು. ಬಟ್ ಈಗ ಅದನ್ನು ರೆಡ್ಯೂಸ್ ಮಾಡಿದ್ದಾರೆ. ಒಂದು ವ್ಯಾಕ್ಸಿನೇಷನ್ ಚಾರ್ಟ್ ಅಂತ ಇದೆ. ಪ್ರತಿ ವಿಸಿಟಲ್ಲಿ 2 ಇಂಜೆಕ್ಷನ್ ಅಥವಾ 1 ಇಂಜೆಕ್ಷನ್ ಅನ್ನು ಕೊಡ್ತಾರೆ. ಮತ್ತು ನಿಮ್ಮ ಹೆಲ್ತ್ ಸ್ಟೇಟಸ್ ಮೇಲೆ ಎಷ್ಟು ಇಂಜೆಕ್ಷನ್ ಕೊಡಬೇಕು, ನಾಯಿ ದಾಳಿಯ ತೀವ್ರತೆ ಎಷ್ಟಿದೆ, ಸಿವಿಯರಿಟಿ ಎಷ್ಟಿದೆ, ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಬಟ್ ಟ್ರೀಟ್ಮೆಂಟನ್ನು ಕಂಪ್ಲೀಟ್ ಮಾಡಬೇಕು. ನಾಯಿ, ಬೆಕ್ಕು, ಯಾವುದೇ ಪ್ರಾಣಿ ದಾಳಿ ಮಾಡಿದ್ರೂ ಕೂಡ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಲೇಬೇಕು ಅಂಥೇಳಿ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಇಲ್ಲ ಅಂತಂದರೆ ಕೆಲವರಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ರೇಬೀಸ್ ಸಿಂಪ್ಟಮ್ಸ್. ಇನ್ನು ಕೆಲವರಲ್ಲಿ ಸಿಂಪ್ಟಮ್ಸೇ ಕಾಣಿಸ್ಕೊಳ್ಳಲ್ಲ. ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ಈ ಕಶಿಶ್ ಅನ್ನೋ ಹುಡುಗಿ, ಆಕೆಗೆ ರೇಬೀಸ್ನ ಏನೂ ಸಿಂಪ್ಟಮ್ಸ್ ಇರಲಿಲ್ಲ. 6 ತಿಂಗಳ ಹಿಂದೆ ನಾಯಿ ಅಟ್ಯಾಕ್ ಮಾಡಿರುತ್ತೆ, ಇತ್ತೀಚೆಗೆ ಎಲ್ಲವೂ ಸರಿ ಹೋಯಿತು ಅಂತ ಮನೆಯವರು ಭಾವಿಸಿರ್ತಾರೆ. ಆದರೆ ದಿಢೀರಂತ ಆರೋಗ್ಯ ಕೈ ಕೊಟ್ಬಿಡುತ್ತೆ. ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಲಾಸ್ಟ್ ಮಿನಿಟಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಡಾಕ್ಟ್ರ್ ಹತ್ರನೂ. ಎಸ್ಪೆಷಲಿ ಮಕ್ಕಳು ಈ ರೀತಿ ನಾಯಿ ದಾಳಿಗೆ ಅಥವಾ ಯಾವುದೇ ಪ್ರಾಣಿ ದಾಳಿಗೊಳಗಾದರೆ ಅಥವಾ ಬೆಕ್ಕು ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಇಂಜೆಕ್ಷನ್ಗೆ ಅವ್ರು ಒಪ್ಕೊಳ್ಳಲ್ಲ. ಬಟ್ ಫ್ಯಾಮಿಲಿ ಮೆಂಬರ್ಸ್ ಮಕ್ಕಳಿಗೆ ಧೈರ್ಯ ತುಂಬಬೇಕು, ಆ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿಸ್ಬೇಕು. ಆಗ ಮಾತ್ರ ಕಂಪ್ಲೀಟ್ ರಿಕವರ್ ಆಗೋಕ್ಕೆ ಸಾಧ್ಯ. ಈ ಒಂದು ಹುಡುಗಿಯ ಎಕ್ಸಾಂಪಲನ್ನು ಮುಂದಿಟ್ಕೊಂಡು ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಪ್ರಾಣಿಗಳು ದಾಳಿ ಮಾಡಿದಾಗ ಟ್ರೀಟ್ಮೆಂಟನ್ನು ದಯವಿಟ್ಟು ಕಂಪ್ಲೀಟ್ ಮಾಡಿ, ಇಲ್ಲ ಅಂತಂದರೆ ಈ ರೀತಿ ಸಾವಾಗಬಹುದು, ಇಂಥ ಕಾಂಪ್ಲಿಕೇಶನ್ಸ್ಗಳು ಆಗುತ್ತೆ ಅಂಥೇಳಿ. ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮುಖೇನ ತಿಳಿಸಿ. ಇನ್ನು ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.